ಎಲ್ರಿಗೂ ನಮಸ್ಕಾರ. ಮೊದಲಿಗೆ ಮಾಧ್ಯಮ ಮಿತ್ರರಿಗೆ ಹಾಗೂ ಪತ್ರಿಕಾ ಮಿತ್ರರಿಗೆ ಹಾಗೂ ಡಿಜಿಟಲ್ ಮಿತ್ರರು ಆಗಮಿಸುತ್ತಾರೆ ಎಲ್ಲರಿಗೂ, ಹಾಗೂ ವೇದಿಕೆ ಮೇಲಿರೋಂಥ ನನ್ನೆಲ್ಲ ಸಹಪಾಠಿಗಳಿಗೆ ಹಾಗೂ ವೇದಿಕೆ ಮುಂಭಾಗದಲ್ಲಿ ಬಂದಿರೋಂಥ ಎಲ್ಲ ನನ್ನ ಸಹ ಕಲಾವಿದರಿಗೆ ಹಾಗೂ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಇರೋಂಥ ಎಲ್ಲರಿಗೂ ನನ್ನ ಹೃದಯಪೂರ್ವಕ ಧನ್ಯವಾದಗಳು ಆಗಮಿಸಿರ್ತಕ್ಕಂಥದ್ದಕ್ಕೆ. ಎಲ್ಲದಕ್ಕಿಂತ ಹೆಚ್ಚಾಗಿ ಕಿಶೋರ್ ಸರ್ ಬಂದಿದ್ರು, ಅವ್ರಿಗೂ ಕೂಡ ನಮ್ಮ ಪ್ರೀತಿಪೂರ್ವಕ ಧನ್ಯವಾದಗಳು. ಈ ಒಂದು ಧರ್ಮಂ ಸಿನಿಮಾದಲ್ಲಿ ಧರ್ಮವನ್ನು ಕೊಲ್ಲೋದಕ್ಕೆ ಹುಟ್ಟಿರುವಂಥ ಅಧರ್ಮೀಯರು ನಾವು ಒಂದಷ್ಟು ಜನ ಇದ್ದೀವಿ. ಸೊ ಆ ಅಧರ್ಮೀಯರ ಗುಂಪಿನಲ್ಲಿ ನಾನು ಕೂಡ ಒಬ್ಬ. ಸೊ ಸಿನಿಮಾ ಒಂದು ಅಚ್ಚುಕಟ್ಟಾಗಿ ಬಂದಿದೆ, ಅದ್ಭುತವಾಗಿ ಬಂದಿದೆ. ಎಲ್ಲದಕ್ಕಿಂತ ಹೆಚ್ಚಾಗಿ ಕಂಟೆಂಟ್ ಸಿನಿಮಾ ಬೇಕು, ಕ್ವಾಲಿಟಿ ಸಿನಿಮಾ ಬೇಕು ಅಂತ ನಾವೊಂದಷ್ಟು ರೆಫರೆನ್ಸ್ ಕೊಡ್ತಾ ಇರ್ತೀವಿ, ತಮಿಳು, ಮಲಯಾಳಂ ಅಂತ ಹೇಳಿ. ಖಂಡಿತ ಕನ್ನಡದಲ್ಲೂ ಕೂಡ ಅದೇ ರೇಂಜ್ಗೆ ಇರೋಂಥ ಒಂದು ಸಿನಿಮಾ. ಹೊಸ ತಂಡ ಆದರೂ ಅದನ್ನು ಹೊಸ ಅನ್ವೇಷಣೆಯೊಂದಿಗೆ ಅದ್ಭುತವಾಗಿ ನಿರ್ದೇಶಕರು ಕಟ್ಕೊಟ್ಟಿದ್ದಾರೆ. ಇದು ನಂದು ಆಕ್ಚುಲಿ 38ನೇ ಸಿನಿಮಾ. ಇದಕ್ಕೆ ಸಾಕಷ್ಟು ಸಿನಿಮಾಗಳು ಮಾಡಿದ್ದೀನಿ. ಅಂಬರೀಷ್ ಅವ್ರ ಜೊತೆ ಇರ್ಬೋದು, ಪುನೀತ್ ಸರ್ ಜೊತೆ ಇರ್ಬೋದು, ಶಿವಣ್ಣ ಅವ್ರ ಜೊತೆ ಇರ್ಬೋದು, ಯಶ್ ಅವ್ರ ಜೊತೆ ಇರ್ಬೋದು, ಮಾಡಿದ್ದೀನಿ. ಸಾಕಷ್ಟು ಸಿನಿಮಾಗಳು ಮಾಡಿದ್ದೀನಿ. ಬಟ್ ಏನಂದ್ರೆ ಈ ಒಂದು ಸಿನಿಮಾದ ವಿಶೇಷತೆ ಏನಂದ್ರೆ, ನಿರ್ದೇಶಕರು ಪ್ರತಿ ಶಾರ್ಟ್ ಇಡೋವಾಗ ನಮಗೆ ಕನ್ಫ್ಯೂಷನ್ ಆಗೋದು, ಯಾವ ತರ ಇವರು ಶಾರ್ಟ್ ಇಡ್ತಾ ಇದ್ದಾರೆ ಅಂತೇಳಿ. ತುಂಬಾ ಅಂದ್ರೆ ನಾವು ಆಲೋಚನೆ ಕೂಡ ಮಾಡೋಕ್ಕಾಗ್ತಾ ಇರಲಿಲ್ಲ. ಆ ರೀತಿಯಾದಂಥ ಒಂದು ಫ್ರೇಮ್ ವರ್ಕ್ಸ್ ಇರ್ಬೋದು, ಒಂದು ಶಾರ್ಟ್ಸ್ ಕಂಪೋಸಿಷನ್ ಸ್ಟೈಲ್ ಇರ್ಬೋದು, ಪ್ರತಿಯೊಂದರಲ್ಲೂ ಒಂದು ವಿಭಿನ್ನತೆಯನ್ನು ಕಾಣ್ಬೋದು. ನೀವು ಆಗಲೇ ಟ್ರೈಲರ್ ಕೂಡ ನೋಡಿರ್ತೀರಾ. ಒಂದೇ ಒಂದು ವಿಶೇಷವಾಗಿ ಕೊನೆಯದಾಗಿ ನಾನು ಹೇಳೋದಕ್ಕೆ ಇಷ್ಟಪಡೋದೇನೆಂದರೆ, ಯಾರೆಲ್ಲ ಈ ಒಂದು ವಿಡಿಯೋವನ್ನು ನೋಡ್ತಿದ್ದೀರಾ ಅವರೆಲ್ಲರಲ್ಲೂ ನಾನು ಕೇಳ್ಕೊಳ್ಳೋದಿಷ್ಟೇ, ನಮ್ಮ ಸಿನಿಮಾದ ಹಾಡುಗಳು ರಿಲೀಸ್ ಆಗಿದೆ, ಹಾಗೆ ಟ್ರೈಲರ್ ಕೂಡ ಈಗ ತಾನೇ ರಿಲೀಸ್ ಆಗಿದೆ. ನಿಮಗೆಲ್ಲರಿಗೂ ಇದು ನಿಮಗೆ ಇಷ್ಟ ಆಗಿ, ನಿಮಗೆ ಒಪ್ಪಿಗೆ ಆಗಿ, ಇಲ್ಲ ಈ ಒಂದು ಸಿನಿಮಾದಲ್ಲಿ ಏನೋ ಒಂದು ವಿಶೇಷತೆ ಇದೆ ಅಂತ ಅನಿಸಿದ್ರೆ ಖಂಡಿತ ನೀವು ಸಿನಿಮಾವನ್ನು ನೋಡಿ. ಹಾಗೆ ನಮ್ಮ ಏನಂತೀವಿ, ಬೇರೆಯವ್ರು ಯಾರೋ ಬಂದು, ಅಂದರೆ ಸ್ನೇಹಿತರು ಇರ್ಬೋದು, ಸಂಬಂಧಿಕರು ಇರ್ಬೋದು, ಯಾರೋ ಬಂದು ಈ ಸಿನಿಮಾ ಚೆನ್ನಾಗಿದೆ ಅಂತ ಹೇಳಿದ ಮೇಲೆ ಬರೋಂಥ ಒಂದು ಇತ್ತೀಚಿನ ದಿನಗಳಲ್ಲಿ ವಾಡಿಕೆ ಆಗಿದೆ. ಆದರೆ ದಯವಿಟ್ಟು ನಮಗೆ ಆ ಸ್ನೇಹಿತರು ಅಥವಾ ಸಂಬಂಧಿಕರು ಮತ್ತಿತರರು ಯಾರು ಅಂದರೆ ನೀವೇ ಆಗಿರ್ತೀರ. ಸೊ ಹಾಗಾಗಿ ಈ ಒಂದು ವಿಡಿಯೋವನ್ನು ಯಾರೆಲ್ಲ ನೋಡ್ತಿರ್ತೀರ, ದಯವಿಟ್ಟು ಮೊದಲು ನೀವು ನಮಗೆ ಸಿನಿಮಾವನ್ನು ಬಂದು ನೋಡಿ ಮತ್ತು ಇತರರಿಗೆ ಹೇಳಬೇಕು ಅಂತ ಕೇಳ್ಕೊತಾ ಇದ್ದೀನಿ. ಒಟ್ಟಾರೆಯಾಗಿ ಈ ಒಂದು ಅವಕಾಶ ಮಾಡಿಕೊಟ್ಟಂತಹ ನಾಗಮುಖ ಸರ್ಗಿರ್ಬೋದು, ನಿರ್ಮಾಪಕರಾದಂತಹ ರಾಮಕೃಷ್ಣಣ್ಣ ಅವ್ರಿಗಿರ್ಬೋದು, ಹಾಗೂ ಈ ಪಾತ್ರವನ್ನು ಒಂದು ವಿಭಿನ್ನ ರೀತಿಯಲ್ಲಿ ಕಟ್ಕೊಡೋದಕ್ಕೆ ಸಹಕರಿಸಿದಂತಹ ಪ್ರತಿಯೊಬ್ಬರಿಗೂ ನಾನು ಕೃತಜ್ಞನಾಗಿದ್ದೀನಿ. ಹಾಗೆ ಟೆಕ್ನಿಷಿಯನ್ಸ್ ಆದಂಥ ಪ್ರತಿಯೊಬ್ಬರಿಗೂ ನಾನು ಕೃತಜ್ಞನಾಗಿದ್ದೀನಿ. ಸೊ ಡಿಸೆಂಬರ್ 5ನೇ ತಾರೀಕು ಧರ್ಮಂ ಸಿನಿಮಾ ರಿಲೀಸ್ ಆಗ್ತಾ ಇದೆ. ನಾನು ಒಂದೇ 4 ಪದಗಳಲ್ಲಿ ಧರ್ಮಂ ಸಿನಿಮಾ ಬಗ್ಗೆ ನಾನು ಅರ್ಥೈಸ್ಕೊಂಡಿರೋ ಥರ ಹೇಳಬೇಕು ಅಂತ ಅನಿಸಿದ್ರೆ, ತುಳಿದಷ್ಟು ರೋಷ, ಕೆದಕದಷ್ಟು ಆವೇಶ, ಮಡಗಟ್ಟದಷ್ಟು ವಿಷ, ಇದೇ ನಮ್ಮ ಧರ್ಮಂ ಸಿನಿಮಾ ವಿಶೇಷ. ಇದು ಇಡೀ ಸಿನಿಮಾವನ್ನು ಕಟ್ಕೊಡುತ್ತೆ. ರೋಷ, ಆವೇಶ, ಜಾತಿ, ಧರ್ಮ, ಕ್ರೌರ್ಯ, ಹಾಗೆ ತುಳಿತಕ್ಕೊಳಗಾದಂಥವ್ರು, ತುಳಿತವನ್ನು ಮಾಡಿದಂಥವ್ರು, ಇವೆಲ್ಲವುಗಳ ಒಟ್ಟಾರೆ ಹೂರಣ ಈ ಒಂದು ಸಿನಿಮಾ. ಒಂದು ಆಕ್ರೋಶದ ಸಿನಿಮಾ, 80ರಲ್ಲಿ ನಡೆಯುವಂಥ ಕಾಲಘಟ್ಟದಲ್ಲಿ ನಡೆಯುವಂಥ ಸಿನಿಮಾ. ಪ್ರತಿಯೊಂದು ಕ್ಯಾರೆಕ್ಟರ್ಗಳಿಗೂ ಅದರದೇ ಆದಂಥ ವಿಶೇಷ ಶೈಲಿಯನ್ನು ಕೊಟ್ಟಿದ್ದಾರೆ ನಿರ್ದೇಶಕರು. ಇಲ್ಲೆಲ್ಲ ಎಷ್ಟೋ ಜನ ಬೆಳ್ಳಗೆ ಕಾಣಿಸ್ಬೋದು ಕಲಾವಿದರೆಲ್ಲರೂ, ಆದರೆ ಆ ಸಿನಿಮಾದಲ್ಲಿ ಎಲ್ಲರೂ ಕಪ್ಪಿಗೆ ಕಾಣಿಸ್ತಾ ಇರ್ತೀವಿ, ಯಾಕಂದ್ರೆ ಆ ಸಿನಿಮಾ ಹಾಗೆ ಇದೆ. ಸೊ ಇನ್ನಷ್ಟು ಜನ ಅಲ್ಲಿ ನಮ್ಮ ಕಲಾವಿದರು ಕೂತಿದ್ದಾರೆ, ಅವರೆಲ್ಲ ವೇದಿಕೆ ಮೇಲೆ ಹೋದ್ರೆ ಗೊತ್ತಾಗುತ್ತೆ ಈ ಸಿನಿಮಾ ಏನು ವಿಶೇಷತೆಯನ್ನು ಒಳಗೊಂಡಿದೆ ಅಂತ. ಖಂಡಿತ ಇದೊಂದು ಕನ್ನಡಕ್ಕೆ ಒಂದು ವಿಶೇಷವಾದಂತಹ ಸಿನಿಮಾ ಆಗೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ ಅಂತ ನಾನು ಭಾವಿಸ್ತೀನಿ. ಅದು ನೀವು ನೋಡಿ ಮೆಚ್ಚಿಕೊಂಡು ನಮ್ಮನ್ನು ಆಶೀರ್ವದಿಸಬೇಕು ಅಂತ ಕೇಳ್ಕೊತಿದ್ದೀನಿ. ನಮಸ್ಕಾರ. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ. ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್, ಇದು ಸಿರಿಧಾನ್ಯಗಳ ಸಂಪತ್ತು.